ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಕಿಚನ್ ಮೇಕ್ ಓವರ್ಗೋಸ್ಕರ ಅಂತ ಸ್ವಲ್ಪ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ ಮೀಶೋ ಫ್ಲಿಪ್ಕಾರ್ಟಿಂದ. ಅದೆಲ್ಲ ಸ್ವಲ್ಪ ಬಂದಿತ್ತು, ಹಾಗೆ ಗಿಫ್ಟ್ ಕೊಟ್ಟಿರೋ ಪ್ರಾಡಕ್ಟ್ಸ್ ಕೂಡ ಇದು ಎಲ್ಲ ಒಂದೇ ಸರಿ ಬಂದಿತ್ತಲ್ವ. ಸರಿ, ನಿಮಗೂ ಶೇರ್ ಮಾಡಿದ್ರೆ ನಿಮಗೂ ಯೂಸ್ಫುಲ್ ಆಗುತ್ತೆ, ಯಾರಾದರೂ ಬೈ ಮಾಡಿದ್ರೆ ಅವ್ರಿಗೂ ಕೂಡ ಕಿಚನ್ಗೆಲ್ಲ ಯೂಸ್ ಮಾಡೋಕ್ಕಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರೋ ಕೊನೆಯವರೆಗೂ ನೋಡಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಸ್ಟೈನ್ಲೆಸ್ ಸ್ಟೀಲ್ ಸ್ಟ್ಯಾಂಡು. ಇದನ್ನು ತಗೊಂಡು ನಾನು 6 ಮಂತ್ ಆಯಿತು. ಆವಾಗ 242 ರುಪೀಸ್ ಏನೋ ಇತ್ತು. ಇದ್ರ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಇದರಲ್ಲಿ ಮಸಾಲೆ ಬಾಕ್ಸಸ್ಸು ನಾವೆಲ್ಲ ಥರ ಸ್ಟೋರ್ ಮಾಡ್ಕೊಬೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನನ್ನ ಸ್ಕ್ರೀನ್ ಮೇಲೆ ಇದರ ರೇಟ್ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೋಡಿ. ಯಾರಿಗಾದ್ರೂ ಬೇಕಂದರೆ ಇದ್ರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ನು ಇದು ಬಂದ್ಬಿಟ್ಟು ಎಗ್ ಟ್ರೇ 26 ಎಗ್ ಇಡಿಸುತ್ತೆ. ಇದು ಫ್ರಿಜ್ಜಲ್ಲೂ ಇಡ್ಬೋದು ಮತ್ತು ಹೊರಗಡೆ ಅಂದರೆ ಕಮ್ಮಿ ಸ್ಪೇಸಲ್ಲೇ ಇಡ್ಬೋದು ಅಂದ್ಬಿಟ್ಟು ಅದು ತಗೊಂಡೆ. ಇನ್ನು ಅದ್ರ ರೇಟ್ ಬಂದ್ಬಿಟ್ಟು 146 ಏನೋ, ಅಂದರೆ ಇವಾಗ 156 ಆಗಿದೆ. ಒಂದೊಂದು ದಿವಸ ಒಂದೊಂದು ರೇಟ್ ಇರುತ್ತಲ್ವ ಮೀಶೋದಲ್ಲಿ. ಇನ್ನು ಇದು ಚಾಪರು ಡಿಮಾರ್ಟಲ್ಲಿ ಬಂದ್ಬಿಟ್ಟು 199 ರುಪೀಸ್ ಇತ್ತು. ಮೀಶೋದಲ್ಲಿ 221 ರುಪೀಸ್ ಏನೋ ಇತ್ತು. ಅದೊಂದು ತೊಗೊಂಬಂದಿದೆ ಡಿಮಾರ್ಟಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಗ್ರೋಸರಿ ಬಾಕ್ಸಸ್ಸು. ಇದ್ರ ರೇಟ್ ಬಂದ್ಬಿಟ್ಟು 500 ಏನೋ ಇತ್ತು. ಈಗ ನೋಡಿದ್ರೆ 565 ಇದೆ. ಇನ್ನು 1100 ml 6, ಇನ್ನು 500 ml 6 ಬಾಕ್ಸಸ್ಸು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನನ್ನ ತಂಗಿ ನನಗೆ ದೀಪಾವಳಿಗೆ ಗಿಫ್ಟ್ ಆಗಿ ಕೊಟ್ಟಿರೋದು. ನಾವು ಯಾವ ಥರ ಅಂದರೆ ಯಾವಾಗೂ ವರ್ಷ ದೀಪಾವಳಿಗೆ ಬಟ್ಟೆ ಗಿಫ್ಟ್ ಕೊಡ್ತಾಯಿದ್ರಿ. ಈ ವರ್ಷ ಏನು ಅಂದ್ಕೊಂಡ್ರಂದರೆ ಮನೆಗೆ ಯಾವುದು ಕಿಚನ್ ಐಟಮ್ ಯಾವುದಿಲ್ಲ ನೋಡಿ, ಆ ಥರ ಗಿಫ್ಟ್ ಕೊಡೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ರಿ. ನಾನು ಇದನ್ನು ಪರ್ಚೇಸ್ ಮಾಡಬೇಕು ಅಂದ್ಬಿಟ್ಟು ತುಂಬ ದಿವಸದಿಂದ ಅನ್ಕೊತಾ ಇದ್ದೆ. ಇನ್ನು ಅದನ್ನು ಅವಳೇ ಮೀಶೋದಲ್ಲೇ ಆರ್ಡ್ರ್ ಮಾಡಿ ಬುಕ್ ಮಾಡಿ ನನಗೆ ಗಿಫ್ಟಾಗಿ ಕೊಟ್ಟಳು. ಇನ್ನು ಇವಾಗೆ ನಾನು ಅನ್ಬಾಕ್ಸಿಂಗ್ ಮಾಡಿ ನೋಡ್ತಾ ಇದ್ದೀನಿ, ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ, ಯಾವುದು ಡ್ಯಾಮೇಜ್ ಆಗಿರಲಿಲ್ಲ. ಎಲ್ಲನೂ ಚೆಕ್ ಮಾಡಿ ಕ್ಯಾಪ್ ಎಲ್ಲ ಹಾಕ್ಬಿಟ್ಟು ಇವಾಗ ನೋಡ್ತಾ ಇದ್ದೀನಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಈ ಥರದ್ರಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ನಾವು ಬೇಳೆಗಳೆಲ್ಲ ಈಸಿಯಾಗಿ ತಗೊಂಡು ಅಡುಗೆ ಮಾಡ್ಬೋದು. ನೆಕ್ಸ್ಟ್ ಬಂದು ಇದು ಗಾಜಿನ ಬಾಟಲು 100 ml ಏನೋ. ಇದು ಬಂದ್ಬಿಟ್ಟು ನಮ್ಮ ಅತ್ತೆ ಕೊಟ್ಟಿರೋ ಗಿಫ್ಟು. 10 ಸ್ಪೂನ್ ಕೂಡ ತೆಗ್ದು ಕೊಟ್ಟಿದ್ದಾರೆ. 10 ಬಾಟಲ್ಗೆ 10 ಸ್ಪೂನು ಸ್ಟೀಲ್ ಸ್ಪೂನು ತೆಗ್ದು ಹಾಕಿ ಕೊಟ್ಟಿದ್ರು. ಲಾಸ್ಟ್ ಟೈಮ್ ಹೋದಾಗ ಇದನ್ನು ಗಿಫ್ಟಾಗಿ ಕೊಟ್ಟಿದ್ರು. ಇದು ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ನಮಗೆ ಸ್ಪೈಸಸ್ ಎಲ್ಲ ಹಾಕಿಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಮಸಾಲೆಸ್ ಎಲ್ಲ. ಇನ್ನು ಇದು ಮೀಶೋದಲ್ಲಿ ಚೆಕ್ ಮಾಡಿದೆ, 232 ಇದೆ. ಅಂದರೆ 200 mlಗೆ 6 ಬಾಟಲ್ಸು. 100 ml ಇಲ್ಲ, ಸರ್ಚ್ ಮಾಡಿದೆ. ಇನ್ನು ನೆಕ್ಸ್ಟ್ ಬಂದು ಈ ಸ್ಟೀಲ್ ಸ್ಟ್ಯಾಂಡು. ನಾವು ಪರ್ಚೇಸ್ ಮಾಡಿ 2 ಇಯರ್ಸ್ ಆಯಿತು ಮೀಶೋದಲ್ಲಿ. ಇದ್ರ ರೇಟ್ ಕೂಡ ನಾನು ಸ್ಕ್ರೀನ್ ಮೇಲೆ ಆ್ಯಡ್ ಮಾಡಿರ್ತೀನಿ ನೋಡಿ. ಇನ್ನು ಈ ಬಾಟಲ್ ಅಂತೂ ನಾನು ಪರ್ಚೇಸ್ ಮಾಡಿ 1 ಇಯರ್ ಮೇಲೇ ಆಯಿತು. ಆಯಿಲ್ ಬಾಟಲ್ಸು. ಇದ್ರ ರೇಟ್ ಬಂದುಬಿಟ್ಟು ಜೋಡಿ 165 ರುಪೀಸು. ಇನ್ನು ಆಯಿಲ್ ಬ್ರಷ್ ಬಂದಿದೆ ನೋಡಿ, ಆವಾಗ 100 ರುಪೀಸ್ ಇತ್ತು ಸಿಂಗಲ್ಲು. ಇವಾಗ ಆಫರ್ ಹಾಕಿದ್ದಾರೆ, 140 ರುಪೀಸ್ಗೆ 2 ಹಾಕಿದ್ದಾರೆ. ಇನ್ನು ಈ ಬಾಟಲ್ಸ್ ಬಂದುಬಿಟ್ಟು 4ಗೇನು 200 ಆಯಿತು. ಇವಾಗ ಸರ್ಚ್ ಮಾಡಿದ್ರೆ 6ಗೆ ಬಂದುಬಿಟ್ಟು 400 ಇದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಇನ್ನು ಈ ಬಾಟಲ್ ಬಂದುಬಿಟ್ಟು 6 ಏನೋ ತೊಗೊಂಡಿದ್ದು ನಾನು 400ಗೆ. ಇದು ಅಷ್ಟೇ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದ್ರ ಎಲ್ಲ ಲಿಂಕೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ, ಬೈ ಮಾಡಿ. ಹಾಗೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿ.